ಧನುಸು ರಾಶಿ ಪ್ರಕಾರದಲ್ಲಿ ಅವರಿಗೆ ಹುಟ್ಟ ಹಬ್ಬವನ್ನು ಆಚರಣೆ ಮಾಡ್ಕೊತಾರೆ. ಮ್ಯಾರೇಜ್ ಡೇ ಯಾರನ್ನು ಆಚರಣೆ ಮಾಡ್ಕೊತಾರೆ. ಧನುಸು ರಾಶಿಯವರಿಗೆ ಈ ತಿಂಗಳಲ್ಲಿ ಎಲ್ಲರಿಗೆ ಶುಭವಾಗಲಿ ಅನ್ನೋದು ನಮ್ಮ ಮಾರ್ಗದರ್ಶನ ಅಂತ ಇರುತ್ತೆ. ಧನುಸು ರಾಶಿಗೆ ನಮಗೆ ಯಾವ ಥರ ಇದೆ ಗುರುಗಳೇ, ಈ ವರ್ಷದ ಈ ತಿಂಗಳಲ್ಲಿ ನಾವು ಏನು ಕೆಲಸ ಮಾಡ್ತೀವಿ, ಏನು ಕಾರ್ಯ ಮಾಡ್ತೀವಿ, ನಮಗೆ ಯಾವುದು ಮಾಡಿದ್ರೆ ನಮಗೆ ಕೈಗೂಡುತ್ತಾ, ನಮಗೆ ಲಕ್ಷ್ಮಿ ಕೈ ಸೇರುತ್ತಾ, ದುಡ್ಡು ಬರುತ್ತಾ, ಮನೆ ಕಟ್ತೀವ್ಯಾ, ಬಿಸ್ನೆಸ್ ಮಾಡ್ತೀವ್ಯಾ, ವಿದೇಶ ಪ್ರವಾಸ ಮಾಡ್ತೀವ್ಯಾ, ಮಕ್ಕಳು ಚೆನ್ನಾಗಿ ಓದ್ಕೊತಾರ, ದೈವ ಬಲ ತುಂಬ ಚೆನ್ನಾಗಿದೆ ಅನ್ನೋದು ಪ್ರತಿಯೊಬ್ಬರು ಧನುಸು ರಾಶಿಯವರು ಒಂಥರ ಬಿಲ್ ಬಾಣಂತರ ಕೇಳಂಥ ಒಂದು ಮಾರ್ಗದರ್ಶನ ಇರುತ್ತೆ. ಧನುಸು ರಾಶಿಯವರು ಏಳು ಬೀಳು ಇರ್ತಾರೆ, ಕೆಲವು ಜನ ಹೇಳ್ತಾ ಇರ್ತಾರೆ, ಕೆಲವು ಜನ ಬೀಳ್ತಾ ಇರ್ತಾರೆ. ಏನೂ ಮಾಡಿದರೆ ಅವರಿಗೆ ಫಲ ಸಿಗೋದಿಲ್ಲ. ಅಂಥವರಿಗೆ ನಾವು ಏನು ಮಾಡಬೇಕು ಗುರುಗಳೇ, ನಮ್ಮ ಲೈಫ್ನಲ್ಲಿ ಮುಂದೆ ಯಾವುದು ಬರುತ್ತೆ ಗುರುಗಳೇ, ನಮ್ಮ ಜೀವನದಲ್ಲಿ ನಾವು ಏನು ಅನ್ಕೊಂತೀವಿ ಗುರುಗಳೇ, ನಮ್ಮ ಲೈಫ್ನಲ್ಲಿ ಏನು ಮಾಡಿದ್ರೆ ಸತೆ ಕೈಗೂಡ್ತಾ ಇಲ್ಲ ಗುರುಗಳೇ ಅನ್ನೋದು ಧನುಸು ರಾಶಿಯವರು ಈ ತಿಂಗಳದ ಭವಿಷ್ಯದ ಬಗ್ಗೆ ತುಂಬ ಕೇಳ್ತಾ ಇರ್ತಾರೆ. ನಮಗೆ ಯಾವ ಕಲರ್ ಬಟ್ಟೆ ಹಾಕಬೇಕು, ಯಾವ ಕಲರು ಹರಳು ಹಾಕ್ಕೋಬೇಕು ಕೈಯಲ್ಲಿ, ಯಾವುದು ಕಲರಲ್ಲಿ ನಾವು ದಾರ ಕಟ್ಕೋಬೇಕು, ಯಾವ ಸಂದರ್ಭದಲ್ಲಿ ನಮಗೆ ಭವಿಷ್ಯ ಚೆನ್ನಾಗಿದೆ ಗುರುಗಳೇ ಅಂತ ಧನುಸು ರಾಶಿಯವರು ಪ್ರತಿಯೊಬ್ಬರು ವೀಕ್ಷಕರು ಕೇಳ್ತಾನೆ ಇರ್ತಾರೆ. ಧನುಸು ರಾಶಿ ಪ್ರಕಾರದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾನೆ, ತುಂಬ ಒಳ್ಳೆ ಪವರ್ಫುಲ್ ಇದೆ. ಅವನು ಉಚ್ಚ ಸ್ಥಾನದಲ್ಲಿ ಇದ್ದೇನೇನು ಮಾಡ್ತಾನೆ, ಮದುವೆಯಲ್ಲಿ ಒಳ್ಳೆಯದು, ಆರೋಗ್ಯದಲ್ಲಿ ಒಳ್ಳೆಯದು, ಮನೆ ಕಟ್ಟಡದಲ್ಲಿ ಒಳ್ಳೆಯದು, ಬಿಸ್ನೆಸ್ಸಲ್ಲಿ ತುಂಬ ಒಳ್ಳೆಯದಾಗಂಥ ಧನುಸು ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಸ್ವಲ್ಪ ಶನಿ ವಕ್ರ ಇದ್ದಾನೆ. ಶನಿ ವಕ್ರ ಇದ್ದವು ನಾವೇನು ಮಾಡಬೇಕಂದ್ರೆ, ನಾವು ಶನಿ ಮಹಾತ್ಮ ಟೆಂಪಲಿಗೆ, ಆಂಜನೇಯ ಸ್ವಾಮಿ ಟೆಂಪಲಿಗೆ ಪ್ರತಿದಿನ ಎಳ್ಳು ದೀಪವನ್ನು ಆರಾಧನೆ ಮಾಡಬೇಕು. ಎಳ್ಳು ದೀಪ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಿರತಕ್ಕಂಥ ವಿಚಾರಗಳು. 5, 9, 21 ಎಳ್ಳು ದೀಪವನ್ನು ತೆಗೆದುಕೊಂಡು ಹೋಗಿ ಪ್ರದಕ್ಷಿಣವನ್ನು ಮಾಡಿ ಅಲ್ಲಿ ಬೆಂಕಿ ಒಳಗಡೆ ಅಗ್ನಿದಲ್ಲಿ ಧನುಸು ರಾಶಿಯವರು ಹಾಕಿದರೆ ಕಷ್ಟ ಕಾರ್ಪಣ್ಯಗಳು ಗ್ರಹಗತಿಗಳು ನಿಮಗೆ ಖಂಡಿತವಾಗಿ ಪರಿಹಾರ ಆಗುತ್ತೆ. ಧನುಸು ರಾಶಿ ಪ್ರಕಾರದಲ್ಲಿ ಹೇಳಬೇಕಂದ್ರೆ ನಿಮಗೆ ಈ ವರ್ಷ ಈ ತಿಂಗಳಲ್ಲಿ ನಿಮಗೊಂದು ಒಳ್ಳೆ ಮಾರ್ಗದರ್ಶನ ಇರುತ್ತೆ, ಒಳ್ಳೆ ಫ್ಯೂಚರ್ ಇರುತ್ತೆ. ನೀವೇನು ಮಾಡಬೇಕು, ಇವಾಗ ಸದ್ಯದಲ್ಲಿ ಹೇಳ್ಬೇಕಂದ್ರೆ ಲಕ್ಷ್ಮಿ ಕೈ ಸೇರಬೇಕು ಗುರುಗಳೇ, ಹಣ ಕೈ ಸೇರಬೇಕು ಗುರುಗಳೇ, ಯಾವ್ರದಲ್ಲಿ ಅಭಿವೃದ್ಧಿ ಆಗಬೇಕು ಗುರುಗಳೇ ಅನ್ನೋರಿಗೆ ತುಂಬ ಖಂಡಿತವಾಗಿ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ. ಧನುಸು ರಾಶಿಯವರು ಬಂದು ಪಂಚಲೋಹದ ಖಡ್ಗವನ್ನು ಧರಿಸ್ಕೊಳ್ಳಿ. ಪಂಚಲೋಹದ ಖಡ್ಗದಿಂದ ಒಳ್ಳೆ ಪವರ್ಫುಲ್ ಇದೆ. ಅದರಲ್ಲಿ ಕೆಲವು ವನಸ್ಪತಿ ಗಿಡಮೂಲಿಕೆಗಳಾಗ್ತೀವಿ, ಸೂರ್ಯಗ್ರಹಣ ಚಂದ್ರಗ್ರಹಣ ಪೂಜೆಯನ್ನು ಮಾಡಿರ್ತೀವಿ. ಇನ್ನು ಅದರ ಬಗ್ಗೆ ನೀವು ಪ್ರತಿಯೊಂದು ತಿಳ್ಕೊಳ್ಳೇಬೇಕಾಗುತ್ತೆ. ನವಗ್ರಹದ ಉಂಗುರ ಅಂತ ಹೇಳ್ತೀವಿ ನಾವು, 9 ಕಲ್ಲಿನ ಉಂಗುರ. 9 ಕಲ್ಲಿನ ಉಂಗುರ ಅಂದರೆ 12 ರಾಶಿ, 27 ನಕ್ಷತ್ರ, 9 ಗ್ರಹಗಳು. ಇವತ್ತು 108 ಜನ ಮನೇಲಿ ಇದ್ದೀವಿ, 9 ಜನ ಇದ್ದೀವಿ, 3 ಜನ ಇದ್ದೀವಿ, 2 ಇದ್ದೀವಿ ಅಂದ್ರೆ ಸತೆ ನವಗ್ರಹದ ಉಂಗುರ, ನವಗ್ರಹದ ಕಲ್ಲು, ನವಗ್ರಹದ ಡಾಲರ್ ಇದು ಒಂದು ಧರಿಸ್ಕೊಂಡ್ರೆ ನಿಮಗೆ ಖಂಡಿತವಾಗಿ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ. ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ. ನಮಸ್ಕಾರ.